ಲಕ್ಷ್ಮಣ, ನಿನಗೆ ಮಂಗಳವಾಗಿದೆ. ಅಣ್ಣ, ಲಕ್ಷ್ಮಣ, ಇಂದು ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವಾಗ ನೀವು ಖಿನ್ನ ಮನಸ್ಕರಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತರುತ್ತಿದ್ದೇನಣ್ಣ. ಲಕ್ಷ್ಮಣ, ಅಣ್ಣ, ನಾನು ಹಿಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿರುವೆನು. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಅಣ್ಣ, ಕಾರಣ ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನ ಈಗ ಕೇಳಿಕೊಂಡಿರುವುದು ಏನೆಂಬುದಾಗಿ ಅಣ್ಣ? ಮೊದಲನೆಯವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಅಣ್ಣ, ಆಕೆಯ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವಂತೆಯೂ, ಎರಡನೆಯವರಕ್ಕೆ ನಾನು ನಾರವಸ್ತ್ರಗಳುಂಟು ಜಟ ವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸ ಮಾಡುವುದಾಗಿಯೂ ಕೇಳಿಕೊಂಡಿರುವುದು. ಅಣ್ಣ, ಸಾಕೇತ ಪುರಕ್ಕೆ ರಘುವರ ನಿರುತ್ತಿರ ಸಾಕೇತ ಪುರಕ್ಕೆ ಅಗ್ರಜ ಸಾಕೇತ ಪುರಕ್ಕೆ ವರ ರಘುವರ ನಿರುತ್ತಿರ ಸಾಕೇತ ಪುರಕ್ಕೆ ಮಾತನಾಡುವಂತ ಕುರುಳರ ಚಿರಬಂ ಸರಿಯದ ಗುರುವೆನು. ಮಾತನಾಡುವಂತ ದುರುಳರ ಶಿರಬಂ ಸರಿಯದ ಬಿಡುಗನ ಸಾಕೇತ ಪುರಕ್ಕೆ ವರ ರಘುವರ ನಿರುತ್ತಿರ ಸಾಕೇತ ಪುರಕ್ಕೆ ಅಗ್ರಜ ಮಕಾಡ ಸೇರ ಬರದನು ಸುಖದವು ರಾಜ್ಯವನ್ನ ಆಳುವನ. ಅಣ್ಣ, ಮಕಾಡ ಸೇರ ಬರದನು ಸುಖದವು ರಾಜ್ಯವನ್ನ ಆಳುವನ. ಮುದಿದನ ಮುಂದಾಗಿರಲಿ ಪರಿಯಳು, ಮುದಿದನ ಮುಂದಾಗಿರಲಿ ಪರಿಯಳು. ತಾತನಾಡಿದಂತ ಮಾತ ನಡೆಸಿದ, ತಾತನಾಡಿದಂತ ಮಾತ ನಡೆಸಿದ ಸಾಕೇತ ಪುರಕ್ಕೆ ರಘುವರ ನಿರುತ್ತಿರ ಸಾಕೇತ ಕೂಡದು. ಅಣ್ಣ, ನೀನು ಅರಣ್ಯವಾಸಿಗೆ ಬರಲೇ ಕೂಡದು. ಆ ಮಹಾಮತ್ಸರ್ಯ ವಿಷಭರಿತಳಾದ ಕಾಳ ಸರ್ಪಿಣಿಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ರದ್ದ ತಂದೆಯ ಮರಳು ಮಾತುಗಳನ್ನು ನಡೆಸಲೇ ಕೂಡದು. ಆ ಕೂರ ಪಿಶಾಚನ್ನು ತೃಪ್ತಿಪಡಿಸಲು ನೀವು ನಿಮಗೆ ಒಳೆದಿರು ಬಂದಿರುವ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯವಾಸಕ್ಕೆ ಹೋಗುವುದೇ? ಅಣ್ಣ, ದಿಗಂತ ವಿಶ್ರಾಂತ ದಿವ್ಯ ಕೀರ್ತಿ ಪರಾಕ್ರಮಗಳಿಂದ ಶೋಭಿಸಿ ಸಕಲ ಪ್ರಜಾರಂಜಕನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾದ್ರೂ ಗುರುವೇ ಆಗಲಿ ತಂದೆಯೇ ಆಗಲಿ ಶಿಕ್ಷಾರ್ಹಣೆ ಅಲ್ಲವೇ? ಆಜ್ಞಾಭಂಗಂ ನರೇಂದ್ರೋಣಂ ದಂಡಂ ಎಂಬಂತೆ ತಂದೆಯವರು ವಿಧಿಸುವ ಅರಣ್ಯವಾಸವನ್ನು ತಿರಸ್ಕರಿಸಲೇಬೇಕು. ಅಲ್ಲದೆ ಆ ಕ್ಷುಲ್ಲ ಕೈಕೆಯನ್ನ ಮಾನವಿಲ್ಲದ ಕೀನ ಕೈಕೆಯ ಅಗಜ ಮಾನವಿಲ್ಲದ ಕೀನ ಕೈಕೆಯ ಜನತನವನು ಎದಬೇಡೆ ಅಣ್ಣ ನಿನ್ನ ಮಾತನು ಎನಬೇಡೆ ಅಣ್ಣ ನಿನ್ನ ಮಾತನು ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ ತಂದೆ ಬೇಡ ನಿಂಜ ವಚನವ ಅಗ್ರಜ ತಂದೆ ಬೇಡ ನಿಂಜ ವಚನವ ಕುಂದನರಿಯದೆ ಎಲ ಬೇಡೆ ಅಣ್ಣಾಗಿ ವಾಕ್ಯವ ವೃದ್ಧಾನಿ ಪರಿ ಕೈದಾನ ಕನ ಬದ್ಧನ ಗುಧ ಅಗ್ರಜ ವೃದ್ಧಾನಿ ಪರಿ ಕೈದಾನ ಕನ ಬದ್ಧನ ಗುಧ ಯುದ್ಧದಲ್ಲಿ ಭರತನನ್ನ ಅಗ್ರಜ ಗೆದ್ದು ಬರುವೆನ ಅಣ್ಣ ನೀನು ಮಾತನು
ಅಧರ್ಮ ಪ್ರವೃತ್ತಲಾಗಿ ಮೆರೆಯುತ್ತಿರುವ ಆ ಕ್ಷುಲ್ಲಕ ಕೈಗೆ ತಕ್ಕ ಶಿಕ್ಷೆಯನ್ನು ನಾನು ಮಾಡಿಬಿಡುವನು. ಅಲ್ಲದೆ ಅದನ್ನು ಹಿಂಬಾಲಿಸುವವರು ಯಾರಾದರೂ ಇದ್ದರೂ ಬರಲಿ ನನ್ನ ಮುಂದೆ. ಲಕ್ಷ್ಮಣ, ಅಣ್ಣ, ತಂದೆ ತಾಯಿಗಳ ವಾಗ್ದಾನವನ್ನು ಪಾಲಿಸುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ನೀನು ಈ ರೀತಿ ದುಡುಕುವುದೇ? ಶಾಂತನ. ಅಣ್ಣ, ಅಜ್ಞಾನದಿಂದ ದುಡುಕಿದ ನನ್ನನ್ನು ಕ್ಷಮಿಸಿ ಅಣ್ಣ. ಅಣ್ಣ, ಲಕ್ಷ್ಮಣ, ಬಾಲ್ಯದಿಂದಲೂ ನಾನು ಒಂದು ಕ್ಷಣವೂ ನಿಮ್ಮನ್ನು ಅಗಲಿದ್ದವನಲ್ಲ. ಇನ್ನು ಅರಣ್ಯವಾಸವನ್ನು ಮುಗಿಸಿಕೊಂಡು ಬರುವವರೆಗೂ ನಾನು ಹೇಗಿರಲಣ್ಣ. ಆದ್ದರಿಂದ ನನ್ನನ್ನು ತಮ್ಮ ಸಂಗಡ ಅರಣ್ಯವಾಸಕ್ಕೆ ಕಳೆದುಕೊಂಡು ಹೋಗಿ ಮಾತೆ ಮತ್ತು ನಿಮ್ಮ ಸೇವೆಯನ್ನು ಮಾಡಿಕೊಂಡಿರಲು ನನಗೆ ಅವಕಾಶವನ್ನು ಕಲ್ಪಿಸಿಕೊಡಿ ಅಣ್ಣ, ಅವಕಾಶವನ್ನು ಕಲ್ಪಿಸಿಕೊಡಿ. ಲಕ್ಷ್ಮಣ, ಅಣ್ಣ, ಸೀತೆಯು ಹೊರಟಿರುವಳು, ಇನ್ನು ನೀನೂ ಹೊರಟಿರು ಹೇಗೆ? ಭರತನ ಪಟ್ಟಾಭಿಷೇಕದ ವಿಚಾರದಲ್ಲಿ ಅಲ್ಲದೆ ವೃದ್ಧರಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳುವರು ಯಾರು? ಆದ್ದರಿಂದ ನೀನು ಬರಕೂಡದು, ನೀನು ಇಲ್ಲಿಯೇ ಇರು. ಅಣ್ಣ, ತಂದೆ ತಾಯಿಗಳನ್ನು ನೋಡಿಕೊಳ್ಳಲು ಭರತ ಶಕ್ತಿರಲ್ಲವೇ? ಹಾಗದು ಅಣ್ಣ, ನಾನು ನಿಮ್ಮನ್ನು ಬಿಟ್ಟು ಇರತಕ್ಕವನಲ್ಲ. ದಯಮಾಡಿ ನನ್ನನ್ನು ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗಬೇಕೆಂದು ಮತ್ತೊಮ್ಮೆ ಬೇಡಿಕೊಳ್ಳುವನು ಅಣ್ಣ, ಮತ್ತೊಮ್ಮೆ ಬೇಡಿಕೊಳ್ಳು. ಸಹೋದರ ಲಕ್ಷ್ಮಣ, ನಿನ್ನನ್ನು ನನ್ನಿಂದ ತಡೆಯಲಾಗದು. ನಡಿಗೆ, ತಂದೆ ತಾಯಿಗಳ ದರ್ಶನ ಆಶೀರ್ವಾದವನ್ನು ಪಡೆದ ನಂತರ ಹೊರಡೋಣ. ಹಾಗೆ ನನ್ನ ರಾಮನ ಅಯೋಧ್ಯೆಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನನ್ನ ರಾಮನನ್ನು ಅಡವಿ ಪಾಲು ಮಾಡಲೇ ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಿದ್ದ ನನ್ನ ಸುಕುಮಾರ ಶ್ರೀರಾಮಚಂದ್ರನಿಗೆ ಅರಣ್ಯದಲ್ಲಿ ಕೆಟ್ಟ ಗೆಣಸುಗಳನ್ನು ಹಾಗೆದು ತಿನ್ನುವ ಕಷ್ಟವನ್ನು ಕೊಡಲೇ? ನನ್ನ ಶ್ರೀರಾಮಚಂದ್ರನನ್ನು ಅಡವಿ ಪಾಲು ಮಾಡಿ ನಾನು ಅರಮನೆಯಲ್ಲಿ ಆನಂದದಿಂದ ಜೀವಿಸಲೇ? ಕೈಕಾ, ನನ್ನ ಶ್ರೀರಾಮಚಂದ್ರನ ವನವಾಸವನ್ನು ತಪ್ಪಿಸು ಕೈಕಾ. ನನ್ನ ಶ್ರೀರಾಮಚಂದ್ರನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಈಗಲಾದ್ರೂ ಏನಾಗಿರುವುದು? ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ನಾನೇ ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕಾ, ಈ ನಿನ್ನ ಹಠವನ್ನು ನೋಡಿ ಈ ಲೋಕವೇ ನಗುವುದು ಕೈಕಾ, ನಗುವುದು. ನಗಲಿ. ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ಬಿಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂದು ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ತಂದೆ ಮಹಾರಾಜ, ತಾಯಿ ಮಹಾರಾಣಿ,
ಕೈಕಾ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ಗೋಚೀರ ಮಿಡಿದರು ಹೆಪ್ಪಾಗದೆ ಹೋದಂತೆ ಕೈಕಾ ಗೋಚೀರ ಮಿಡಿದರು ಹೆಪ್ಪಾಗದೆ ಹೋದಂತೆ ಕೈಕೆಯ ಪ್ರೀತಿಯು ನಿನಗೆ ವಿಷವನುಣಿಸಿತೆ ಕೈಕೆಯ ಪ್ರೀತಿಯು ನಿನಗೆ ವಿಷವನುಣಿಸಿತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ನಗುವುದು ಈ ಜಗವು ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂದು ನೋಡಿ ನಗುವುದು ಈ ಜಗವು ನಿನ್ನ ಇಲ್ಲ ನಿನ್ನನ್ನಲ್ಲ ಕೈಕಾ ನಿನ್ನನ್ನಲ್ಲ ಮತ್ತಿನ್ಯಾರನ್ನು ಹೇ ಪಾಪಿ ದಶರಥ ನನ್ನ ನೋಡಿ ನಗುವುದು ಈ ಜಗವು ಈ ಜಗವು ಈ ಜಗವು ಕೈಕಾ ಕೈಕಾ ಈ ನಿನ್ನ ವರ್ತನೆಯನ್ನು ನೋಡಿ ಈ ಜಗತ್ತೇ ನಮ್ಮನ್ನು ನೋಡಿ ನಗುವುದು ಕೈಕಾ ನಗುವುದು ನಗಲಿ ಏನೆಂದೆ ನಗಲಿ ನೀನೇಕೆ ಸುಮ್ಮನಿರುವೆ ನೀನು ನಗು ಕೇಕೆ ಹಾಕಿ ನಗು ಕಂಠ ಹರಿಯುವಂತೆ ಕೂಗಿ ನಗು ನಿನ್ನ ಜೊತೆಯಲ್ಲಿ ನಾನು ನಗುತ್ತೇನೆ ದೇವಿ ಕೈಕಾ ಅನೇಕ ವರ್ಷಗಳ ಕಾಲ ಪುತ್ರರಿಲ್ಲದೆ ನಾವು ಪಟ್ಟ ಕಷ್ಟಗಳೆಲ್ಲವೂ ಮರೆತು ಹೋದವಿ. ಬೇಡಿ ಪಡೆದ ಸುಕುಮಾರ ಶ್ರೀರಾಮಚಂದ್ರನನ್ನು ನಿಷ್ಕರುಣೆಯಿಂದ ನಿಷ್ಕಾರಣವಾಗಿ ಹಡವು ಪಾಲು ಮಾಡಬೇಡ ಕೈಕಾ, ಮಾಡಬೇಡ. ದೇವಿ, ಒಂದು ವೇಳೆ ನನ್ನ ಶ್ರೀರಾಮಚಂದ್ರನನ್ನು ಹಡವಿ ಪಾಲು ಮಾಡಿದ್ದೇ ಆದರೆ ಅಯೋಧ್ಯೆಯ ಪುರಜನರು ಪರಿಜನರು ಬಂದು ರಾಜ ದಶರಥ ಚಕ್ರವರ್ತಿ ಶ್ರೀರಾಮಚಂದ್ರನ ವನವಾಸಕ್ಕೆ ಕಾರಣವೇನೆಂದು ಕೇಳಿದರೆ ಏನೆಂದು ಹೇಳಲಿ ಕೈಕಾ, ಏನೆಂದು ಹೇಳಲಿ?
ಕಿರಿಯ ಹೆಂಡತಿಯ ಮೇಲಿನ ಮೋಹದಿಂದ ನನ್ನ ಶ್ರೀರಾಮಚಂದ್ರನನ್ನು ಅಡವಿ ಪಾಲು ಮಾಡಿದೆ ಎಂದು ಹೇಳಲು ನಾಚಿಕೆಯೇ? ಅನುಮಾನವೇ? ಇಲ್ಲ ಇಲ್ಲ, ಮುಖವನ್ನು ತೋರಲಾರದೆ ನನ್ನ ಚಿರವನ್ನೇ ಛೇದಿಸಿಕೊಳ್ಳಬೇಕು. ಆಗ ನೋಡಿಕೊಂಡರಾಯಿತು. ಕೈಕಾ, ಇದು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಶ್ರೀರಾಮಚಂದ್ರನ ವನವಾಸವನ್ನು ನಿಲ್ಲಿಸು. ಈ ವೃದ್ಧನ ಪ್ರಾಣವನ್ನು ಉಳಿಸಿ ಕೈಕಾ, ಪ್ರಾಣವನ್ನು. ಪ್ರಾಣೇಶ್ವರ, ನೀವು ಕೈ ಮುಗಿದರೂ ಅಷ್ಟೇ, ಪಾದಕ್ಕೆ ಬಿದ್ದರೂ ಅಷ್ಟೇ, ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ತಿಳಿಯಿತೇನು? ಕೈಕಾ, ಕೈಕಾ, ನೆನಪಿದೆಯೇ? ನೆನಪಿದೆಯೇ ಕೈಕಾ? ಯಾವ ವಿಚಾರವೋ? ಹಿಂದೆ ಒಂದು ದಿನ ಪುತ್ರ ಸಂತಾನವಿಲ್ಲದೆ ದುಃಖಿಸುತ್ತಾ ಕಣ್ಣೀರಿಡುತ್ತಿರುವಾಗ ಪ್ರಾಣನಾಥ, ಪ್ರಾಣನಾಥ, ನೀವೊಮ್ಮೆ ಹತ್ತರೆ ನನ್ನ ಕಣ್ಗಳಲ್ಲಿ ರಕ್ತ ಕಾರುತ್ತದೆ ಸ್ವಾಮಿ ಎಂದು ಹೇಳಿದ ನೀನು ಇಂದು ನನ್ನ ಕಣ್ಗಳಲ್ಲಿ ರಕ್ತ ಹರಿಯುತ್ತಿದ್ದರು ನನ್ನತ್ತ ಮುಖ ಮಾಡಲಾರದೆ ಹೋದೆಯಾ ಕೈಕಾ? ಜನಕ, ಜನಕ, ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡೋಕ್ಕೆ ನಮಗೆ ಅನುಜ್ಞೆಯನ್ನು ಕೊಡಬೇಕೆಂದು ಬೇಡಿಕೊಳ್ಳಿ. ಏನು ಕಂದ, ನಿನ್ನನ್ನು ನಾನು ಅರಣ್ಯಕ್ಕೆ ಕಳಿಸುವುದೇ? ಹೌದು ಜನಕ. ಅಯ್ಯೋ, ಶಾಂತರಾಗಿ ಜನಕ. ಅಯೋಧ್ಯೆಯ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡಬೇಕಾದ ನಿನ್ನನ್ನು ಸಿಂಹವಾಸವಾದ ಅರಣ್ಯಕ್ಕೆ ನಾನು ಹೇಗೆ ಕಳುಹಿಸಲಿ ಕಂದ? ಇಲ್ಲ, ನನ್ನಿಂದ ಕಳಿಸಲು ಸಾಧ್ಯವಿಲ್ಲ ಮಗನೇ, ಸಾಧ್ಯವಿಲ್ಲ. ಪೂಜ್ಯರಾದ ಮಾವನವರು, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೊಪ್ಪಣೆಯನ್ನು ದಯಪಾಲಿಸಿ. ಏನು ತಾಯಿ, ನೀನು ವನವಾಸಕ್ಕೆ ಹೊರಟಿರುವೆಯ? ಅಯ್ಯೋ, ಒಂದೇ ಗೃಹದಲ್ಲಿ ಎಂತಹ ವ್ಯತ್ಯಾಸ! ತನ್ನ ಪತಿಯ ಕಷ್ಟಭಾಗಿಯಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧಳಾಗಿ ವನವಾಸಕ್ಕೆ ಹೊರಟಿರುವ ಜಾನಕಿ ದೇವಿಯು, ಈ ಕೈಕೆಯು ತನ್ನ ಸುಖ ಸಂತೋಷಕ್ಕಾಗಿ ತನ್ನ ಪತಿಯ ಪ್ರಾಣವನ್ನೇ ತೆಗೆಯಲು ಸಿದ್ಧಳಾಗಿರುವಳು. ಪ್ರಾಣೇಶ್ವರ, ಶಾಂತರಾಗಿ. ಒಂದು ದಾನವ ಹೃದಯ, ಒಂದು ದೇವತಾ ಹೃದಯ, ಒಂದು ಪಾಪದ ಜಲದಿ. ಪ್ರಾಣೇಶ್ವರ, ಮತ್ತೊಂದು ಪುಣ್ಯದ ನಿಧಿ. ಶಾಂತರಾಗಿದೆ ಜನಕ, ಹಣ್ಣನ ಜೊತೆ ಅರಣ್ಯವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸು ಜನಕ. ಲಕ್ಷ್ಮಣ, ಜನಕ, ಜನಕ, ದುಃಖಿಸಬೇಡಿ ಜನಕ, ದುಃಖಿಸಬೇಡಿ. ನೀನು ಅರಣ್ಯವಾಸಕ್ಕೆ ಹೊರಟಿರುವೆಯಾ ಮಗನೇ? ಅಯ್ಯೋ, ಈ ನನ್ನ ಪ್ರೇಮ ಪುತ್ತಳಿಗಳನ್ನು
ಅರಣ್ಯಕ್ಕೆ ಹೇಗೆ ಕಳುಹಿಸಲಿ, ಎಂತು ಕಳುಹಲಿ? ಎಂತು ಕಳುಹಲಿ? ಸುಧರ ಎಂತು ಕಳುಹಲಿ? ರಾಮ ಎಂತು ಕಳುಹಲಿ? ಸುಧರ ಎಂತು ಕಳುಹಲಿ? ಅಂತ ಕಾಡಿಗೆ ಸುಧರ ಎಂತು ಕಳುಹಲಿ? ಸುಧರ ರಾಮಚಂದ್ರ ಅಂತ ಕಾಡಿಗೆ ಸುಧರ ಎಂತು ಕಳುಹಲಿ? ಸುಧರ ಎಂತು ಕಳುಹಲಿ? ಸುಧರ ಎಂತು ಕಳುಹಲಿ? ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮವಳಿದು ನಾ ಮಮ ತೋರೆಯಲೇ ಸುಧರ ದುಃಖಿಸಬೇಡಿ. ಪ್ರೇಮವಳಿದು ನಾ ಸುಧರ ಮಮ ತೋರೆಯಲೇ ಸುಧರ ಎಂತು ಕಳುಹಲಿ? ಸುಧರ ಶಾಂತರಾಗಿ ಜನಕ, ಎಂತು ಶಾಂತ. ಕಳುಹಲಿ? ಅಯ್ಯೋ ಅಯ್ಯೋ, ಕೋಡಿ ಹರಿಯುವ ನಮ್ಮಗಳ ಕಣ್ಣೀರು ಈಕೆಯ ಕಠಿಣ ಹೃದಯವನ್ನು ಕರಗಿಸಲಾರದೆ ಹೋಯಿತೆ. ಶಾಂತರಾಗಿ ಜನಕ, ಶಾಂತರಾಗಿ. ಕಲ್ಲನ್ನು ಕರಗಿಸುವಂತಹ ನನ್ನ ದುಃಖವು ಈಕೆಯ ಕೋಪವನ್ನು ಕಡಿಮೆ ಮಾಡಲಾರದೆ ಹೋಯಿತೆ. ಅಬ್ಬಬ್ಬಾ, ಮುಗಿಯಲಿಲ್ಲವೇ ನಿಮ್ಮ ಗೋಳಾಟವು? ರಾಮ, ಜನಕ, ರಾಮಚಂದ್ರ, ಜನಕ, ಈ ದಶರಥನ ಪುತ್ರನಾಗಿ ನೀನೇಕೆ ಜನಿಸಿದೆ ಕಂದ? ಅರಣ್ಯ ಸೇರಲೆಂದೇ
ಜನಿಸಿದೆಯಾ? ನಿನ್ನನ್ನು ನಾನು ಅರಣ್ಯಕ್ಕೆ ಹೇಗೆ ಕಳುಹಿಸಲಿ ಕಂದ, ಹೇಗೆ ಕಳುಹಿಸಲಿ? ಕಂದ, ಜನಕ, ಲಕ್ಷ್ಮಣ, ಜನಕ, ಅರಮನೆಯ ರಾಜವೈಭವವನ್ನು, ಪತ್ನಿಯನ್ನು, ಹೆತ್ತ ತಾಯಿಯನ್ನು ಹಗಲಿ ಶ್ರೀರಾಮನ ಚಂದ್ರನ ಹಿಂದೆ ಹೊರಟಿರುವ ನಿನ್ನ ಭ್ರಾತೃ ಭಕ್ತಿಯನ್ನು ನೋಡಿ ಆನಂದ ಪಡಲೇ ಇಲ್ಲ ದುಃಖಿಸಲೇ? ಶಾಂತರಾಗಿ ಜನಕ, ಶಾಂತರಾಗಿ. ರಾಮಚಂದ್ರ, ನೀನು ಹೆಚ್ಚಿಗೆ ಹೊತ್ತು ನಿಂತಂತಲ್ಲ, ನಿಮ್ಮ ತಂದೆಯವರ ರೋದನವು ಹೆಚ್ಚಾಗುವುದು. ಜನಕ, ಮಗನೇ, ನಾನು ಕೊಡುವ ನನ್ನದೊಂದು ನಾಲ್ಕು ಮಾತು ಕೇಳಿ ಜನಕ. ಲಕ್ಷ್ಮೀನಾರಾಯಣರಂತಿರುವ ಸೀತಾರಾಮರನ್ನೇ ನಿನ್ನ ತಂದೆ ತಾಯಿಗಳೆಂದು ಭಾವಿಸಿ ಇವರ ಸೇವೆಯನ್ನು ಮಾಡಿ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಜನಕ, ತಮ್ಮ ಚಿತ್ತದಂತೆ ಆಗಲಿ, ದುಃಖಿಸಬೇಡಿ ಜನಕ, ದುಃಖಿಸಬೇಡಿ. ಜಾನಕಿ ದೇವಿ, ಈ ನಿಮ್ಮನ್ನು ನೋಡುವ ನನ್ನ ಕಣ್ಣುಗಳು ಇನ್ನೂ ಸಿಡಿಯಲಿಲ್ಲವೇಕೆ? ಈ ಪಾಪಿ ದಶರಥನ ಹೃದಯವಿನ್ನೂ ಹೊಡೆಯಲಿಲ್ಲವೇ? ಕೈಕಾ, ಹೇಳಬಹುದು. ಕೊನೆಯದಾಗಿ ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಮಕ್ಕಳ ವನವಾಸವನ್ನು ನಿಲ್ಲಿಸು, ವೃದ್ಧನಾಗಿರುವ ನನ್ನ ಪ್ರಾಣವನ್ನು ಉಳಿಸು. ನಿನಗೆ ಕೈ ಮುಗಿದು ಬೇಡುತ್ತೇನೆ ಕೈಕಾ, ಕೈ ಮುಗಿದು ಬೇಡುತ್ತೇನೆ. ಸಾಧ್ಯವೇ ಇಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧವು. ರಾಮಚಂದ್ರ, ಕುಲಘಾತಕಿ, ಅದೆಷ್ಟು ಕಠೋರ ಮನಸ್ಸುಗಳಾಗಿರುವೆ. ಅಯ್ಯೋ, ಶ್ರೀರಾಮಚಂದ್ರನ ಮೇಲೆ ಪ್ರೇಮವಿಲ್ಲ, ಇಲ್ಲ. ಸ್ವಜೆಯ ಮೇಲೆ ಅಭಿಮಾನವಿಲ್ಲ, ಇಲ್ಲ. ಲಕ್ಷ್ಮಣನ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ. ಪತಿಯ ಪ್ರಾಣವನ್ನುಳಿಸುವ ಇಚ್ಛೆಯೂ ನಿನಗಿಲ್ಲ. ಛೇ ಕುಲಘಾತಕಿ, ನರರಾಕ್ಷಸಿಯು ನೀನು. ನಿನ್ನನ್ನು ನಂಬಿ ನಾನು ಕೆಟ್ಟೆನು ಕಂದ. ಮಕ್ಕಳಿರ ಜನಕ, ವನವಾಸಕ್ಕೆ ಶಾಂತರಾಗಿ ಆ ದೈವವೇ ಅಪ್ಪಣೆ ಕೊಟ್ಟಂತಿದೆ. ಇನ್ನು ಈ ಕುಲರಾಕ್ಷಸಿಯನ್ನು ಬೇಡಿ ಫಲವಿಲ್ಲ. ರಾಮ, ಜನಕ, ರಾಮಚಂದ್ರ, ಲಕ್ಷ್ಮಣ, ಜನಕ, ಲಕ್ಷ್ಮಣ, ಜನಕ. ಇದೇ ನನ್ನ ನಿಮ್ಮ ಕಡೆಯ ದರ್ಶನಾಲಿಂಗನ ರಾಮ, ಕಡೆಯ ದರ್ಶನಾಲಿಂಗ. ಸುಮಂತ್ರ, ಸುಮಂತ್ರ, ನಂದ ರಾಜ ವೈಭವವೆಲ್ಲವೂ ಶ್ರೀರಾಮಚಂದ್ರನ ಹಿಂದೆಯೇ ಹೋಗಲಿ. ರಾಮನಿಲ್ಲದೆ ನನಗೇನು ಬೇಡ. ಆಗಬಹುದು ಮಹಾಪ್ರಭು. ರಾಮನ ಹಿಂದೆ ಹೋಗಿಬಿಟ್ಟರೆ ಭರತನೇನು ಆಡಬೇಕು, ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ಅರಣ್ಯ ವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರುಮಡಿಯನ್ನುಟ್ಟು ಅರಣ್ಯ ವಾಸಕ್ಕೆ ಹೊರಡಲು ಸಿದ್ಧನ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನು ಧರಿಸು. ಸೀತಾ, ನಿಲ್ಲು ಕೈಕೇಯಿದೇವಿ. ನಿನ್ನ ಆಜ್ಞೆ ಎಂದಿದ್ದರೂ ಶ್ರೀರಾಮನಿಗೆ ಮಾತ್ರ, ಸೀತಾದೇವಿಗೆ ಅಲ್ಲ. ಆಕೆಯ ತವರು ಮನೆಯಿಂದ ತಂದಿರೋ ಆಭರಣಗಳನ್ನು ಕಟ್ಟಿಕೊಳ್ಳಿಸು, ಇಲ್ಲವಾದರೆ ನಿನಗೆ ಘೋರ ಶಾಪವನ್ನು ವಿಧಿಸುತ್ತೇನೆ. ಶಾಂತರಾಗಿ, ದಯಮಾಡಿ ಶಾಂತರಾಗಿ. ನನ್ನ ಸ್ವಾಮಿಗೆ ನಾರ್ಮಡಿಗಳನ್ನು ತೊಡುವಾಗ ನನಗೆ ವಸ್ತ್ರಾಭರಣಗಳ ವ್ಯಾಮೋಹವಿಲ್ಲ. ಮಾತೆಯವರ ಸಂತೋಷಕ್ಕೋಸ್ಕರ ಧರಿಸುವೆನು. ಅಗತ್ಯಕ್ಕೆ ತಕ್ಕಷ್ಟು ಆಭರಣಗಳನ್ನು ಕೊಟ್ಟರೆ ಅಷ್ಟೇ ಸಾಕು. ಅಮ್ಮ, ಕೊಡಿ ಒಂದ್ಸಲ. ಜನಕ,
ಅರಣ್ಯವಾಸಕ್ಕೆ ಹೊರಡುವ ನಮಗೆ ಅನುಜ್ಞೆಯನ್ನು ಕೊಟ್ಟುಕೊಳ್ಳಿ. ಪಿತಾ ಹೋಗಿ ಬರುವೆವೋ ಕರುಣ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣ ತಂದೆಗೆ ನಿನ್ನಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾವ್ಯವು ಕರುಣ ಇರಲಿ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ರಾಮ, ರಾಮಚಂದ್ರ, ರಾಮ ಹೋದನು. ಕಡೆಗೂ ನನ್ನ ರಾಮಚಂದ್ರನು ಹೊರಟೇ ಹೋದನು. ಇನ್ನು ನಾನು ಜೀವಿಸಲಾರೆ, ಇನ್ನು ನಾನು ಜೀವಿಸಿರಲಾರೆ. ನನ್ನ ಪಂಚ ಪ್ರಾಣಗಳು ರಾಮನಲ್ಲಿಯೇ ಹೆಡಕವಾಗಿರುವವು. ರಾಮನು ತೋರೆದನೆ ಬರಿದಾಯಿತೆ ಅರಮನೆ. ರಾಮನು ತೋರೆದನೆ ಬರಿದಾಯಿತೆ ಅರಮನೆ. ಮೋಹದ ಮಡದಿಯ ಮಾತಿಗೆ ಮರುಳಾಗಿ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ಕಾಣಲು. ಕಂದ ನಿನ್ನಂದವ ಮತ್ತೆಂದು ಕಾಣಲು ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯ.
ತಂದೆಯ ಮರೆತದೆ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ ಹೇ ರಾಘವ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ಕೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ಕೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಇಲ್ಲ ಇಲ್ಲ, ನನ್ನ ರಾಮನಿಲ್ಲದೆ ನಾನು ಕ್ಷಣ ಕಾಲವೂ ಬದುಕಿರಲಾರೆ. ಛೀ ನರರಾಕ್ಷಸಿ, ನಿನಗೆ ಮುಂದೆ ಕಠೋರವಾದ ನರಕವೇ ಪ್ರಾಪ್ತವಾಗುವುದು. ಪ್ರಾಪ್ತವಾಗಲಿ. ರಾಮ, ರಾಮಚಂದ್ರ, ರಾಮ, ರಾಮಚಂದ್ರ. ಎಲ್ಲವೂ ಹೀಗೆ ನೆನಪಿಗೆ ಬರುತ್ತಿದೆ. ಅಂದು ನಾನು ಬಿಟ್ಟ ಶಬ್ದವೇದಿ ಬಾಣ ಶಬ್ದವನ್ನೇ ಮಾಡದೆ ಶ್ರವಣ ಕುಮಾರನ ಹೆದೆಯನ್ನು ಹೊಕ್ಕಿತು. ಅಂದು ಆ ಬ್ರಾಹ್ಮಣನಿಟ್ಟ ಶಾಪ ಶಬ್ದವನ್ನೇ ಮಾಡದೆ ನನ್ನ ಹೃದಯವನ್ನೇ ಹಿಡಿದು ಬಿಟ್ಟಿತ್ತು. ರಾಮ, ರಾಮ, ಪುತ್ರ ಶೋಕಂ ನಿರಂತರಂ, ಪುತ್ರ ಶೋಕಂ ನಿರಂತರಂ.
ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದ್ರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳು. ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ. ಆರ ಕೇಳಿ ಮಾತೆ ತೋರುವುದು ಶಕುನ, ಆರ ಕೇಳಿ ಮಾತೆ ತೋರುವುದು ಶಕುನ. ನವಿಗಳಲ್ಲಿ ಕೂಗುತ್ತಿರಲು ಬೆರವಿನಿಂದ ಗಾಳಿ ಬೀಸೆ. ನವಿಗಳಲ್ಲಿ ಕೂಗುತ್ತಿರಲು ಬೆರವಿನಿಂದ ಗಾಳಿ ಬೀಸೆ. ತರುಗಳಲ್ಲಿ ಅಗ್ನಿ ಸುಡಲು ತರುಗಳಲ್ಲಿ ಅಗ್ನಿ ಸುಡಲು ಪರಿಯಿದೇನು ತೋಚದಾಗ. ತರುಗಳಲ್ಲಿ ಅಗ್ನಿ ಸುಡಲು ಪರಿಯಿದೇನು ತೋಚದಾಗ ತೋರುವುದು ಶಕುನ. ಆರ ಕೇಳಿ ಏನ ಮಾತೆ ತೋರುವುದು ಶಕುನ. ಪರಿಯಿದೇನೋ ಕಾಣೆ ನಾಥ. ಬರದೊಳ್ಳೆಮ್ಮನು ಕಾರೆದು ದೇಶಕ್ಕೆ ಪರಿಯಿದೇನೋ ಕಾಣೆ ನಾಥ. ಪುರವ ನೋಡೆ ಘನ ಸ್ಮಶಾನದ, ಪುರವ ನೋಡೆ ಘನ ಸ್ಮಶಾನದ ತರದಿ ಕಾಂಬುದು ಅಗ್ರಜಾನೆ. ತೆರದಿ ಕಾಂಬುದು ಅಗ್ರಜಾನೆ ತೋರುವುದು ಶಕುನ. ಆರ ಕೇಳಿ ಏನ ಮಾತೆ ತೋರುವುದು ಶಕುನ. ಘೋರಮಾದ ಗೃತತಿಯು ದಾರಿಯನ್ನು ಮೂತುತಿಗವು. ಘೋರಮಾದ ಗೃದ್ರಾತತಿಯು ದಾರಿಯನ್ನು ಮೂತುತಿಗವು. ವಾರಿ ಮುರುಗ ಅಡ್ಡಲಿಹುದು. ಭಾರಿ ಮುರುಗ ಅಡ್ಡಲಿಹುದು ಪರಿಯಿದೇನು ತೋಚದಾಗ. ಪರಿಯಿದೇನು ತೋಚದಾಗ ತೋರುವುದು ಶಕುನ. ಆರ ಕೇಳಿ ಏನ ಮಾತೆ ತೋರುವುದು ಶಕುನ. ಶತ್ರುಘ್ನ, ಅಣ್ಣ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕೈಕಾಮಾತೆಯವರು ನಮ್ಮನ್ನು ಇಷ್ಟು ತ್ವರಿತವಾಗಿ ಬರೆಯಲು ಕಾರಣವೇನಿರಬಹುದು. ಅಲ್ಲದೆ ಮಾರ್ಗ ಮಧ್ಯದಲ್ಲಿ ಅಪಸ್ಯಕನುಗಳೇ ಕಾಣಬಹುದು. ಸಹೋದರ, ಅಣ್ಣ, ನಮ್ಮ ತಂದೆಯವರು ನಿನ್ನೆಯ ರಾತ್ರಿ ಕೆಂಪು ವಸ್ತ್ರಧಾರಿಗಳಾಗಿ ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಮಾಡಿದಂತೆ ನನಗೊಂದು ಭಯಂಕರವಾದ ಸ್ವಪ್ನವಾಯಿತು. ಅದಕ್ಕನುಗುಣವಾಗಿ
ನನ್ನ ಹೃದಯದಲ್ಲಿ ಅದಾವುದೋ ಒಂದು ಅವ್ಯಕ್ತ ವಾಣಿ ನುಡಿಯುತ್ತಿರುವುದು, ಭರತ, ಪುರಪ್ರವೇಶ ಮಾಡಬೇಡ, ಪುರಪ್ರವೇಶ ಮಾಡಬೇಡ ಎಂದು. ಸಹೋದರ, ಅಣ್ಣ, ಅಲ್ಲಿ ನೋಡು, ನಮ್ಮ ಅರಮನೆ ಧ್ವಜಪತಾಕೆಯು ಕಳಾಹೀನವಾಗಿ ಅಡ್ಡಮಟ್ಟದಲ್ಲಿ ಹಾರಾಡುತ್ತಿರುವುದು. ಇದನ್ನು ನೋಡಿದರೆ ನಮ್ಮ ಅಯೋಧ್ಯೆಗೆ ಭರಿಸಲಾಗದಂತಹ ನಷ್ಟ ಉಂಟಾಗಿರಬಹುದು ಅಲ್ಲವೇ? ಏನೆಂದು ತಿಳಿಯೋಣ ಮಣ್ಣ. ನನ್ನ ಮನಸ್ಸಿಗೂ ಭೀತಿ ಉಂಟಾಗಿರುವುದು. ರಾಜಬೀದಿಗಳು ಜನಶೂನ್ಯತೆಯಿಂದಾಗಿ ಸ್ಮಶಾನದಂತೆ ಕಾಣುತ್ತಿರುವುದು. ಅಯೋಧ್ಯೆಯ ಭಾಗ್ಯಲಕ್ಷ್ಮಿಯೇ ತೊಲಗಿ ಹೋದಂತೆ ಭಾಸವಾಗುತ್ತಿರುವುದು. ನಡೆಯಣ್ಣ, ಬೇಗನೆ ಅರಮನೆಗೆ ಹೋಗಿ ವಿಚಾರವನ್ನು ತಿಳಿಯೋಣ. ತೋರುವುದು ಶಕುನ ಅರ ಕೇಳಿ ಏನ ಮಾತೆ ತೋರುವುದು. ಹಣತೆ ಆರಿತೆ ಹಣೆಯ ಬರಹ ಆಳಿತೆ, ಹಣತೆ ಆರಿತೆ ಹಣೆಯ ಬರಹ ಆಳಿತೆ, ಹಣತೆ ಆರಿತೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಿಯ, ಮರಳು ಭೂಮಿಯಂತೆ ನನ್ನ ಬಾಳುವೊಣಗಿದೆ, ಮರಳು ಭೂಮಿಯಂತೆ ನನ್ನ ಬಾಳುವೊಣಗಿದೆ. ಪತಿಯನಾಗಲಿ ಚಿತಿಯೊಳಗೆ ಬಲಿದಳಾದೆನೆ, ಪತಿಯನಾಗಲಿ ಚಿತಿಯೊಳಗೆ ಬಲಿದಳಾದೆನೆ. ಹಣೆಯ ಬರಹ ಆಳಿಗಿತೆ, ಹಣತೆ ಆರಿತೆ. ಪ್ರಾಣೇಶ್ವರ, ಪ್ರಿಯ, ಪರರ ಮಾತ ಕೇಳಿದಾನ ಮೋಸ ಹೋದೆನೆ, ಪರರ ಮಾತ ಕೇಳಿದಾನ ಮೋಸ ಹೋದೆನೆ. ಪತಿಯನಾಗಲಿ ಚಿತಿಯೊಳಗೆ ಪತಿತಳಾದೆನೆ, ಪತಿಯನಾಗಲಿ ಚಿತಿಯೊಳಗೆ ಪತಿತಳಾದೆನೆ. ಹಣತೆ ಆರಿತೆ ಹಣೆಯ ಬರಹ ಆಳಿಗಿತೆ, ಹಣತೆ ಆರಿತೆ ಹಣತೆ ಆರಿತೆ. ಹಾಳಾದ ಮಂದರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿಣ ಕುಂಕುಮದ ಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯೋ, ಏನಿದು ನಿನ್ನ ಲೀಲೆ. ಅಮ್ಮ, 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 ಅಮ್ಮ. ದಿನವೇ ತಾಯಿ,
ನಿನ್ನ ಮುಖದಲ್ಲಿ ಮುತ್ತೈದ ಲಾಂಛನಗಳೇ ಮಾಯವಾಗಿವೆಯಲ್ಲ. ಸದಾ ಜಗತ್ತಿನ ಬಳಸುತ್ತಿದ್ದ ಈ ರಕ್ತ ಕೈಚುವ ತಲುಪುವ ದಿನ ಬರಿದಾಗಿರಲು ಕಾರಣವೇನು ಮಾಡ? ನನ್ನ ಜನಕಲಿಲ್ಲಮ್ಮ, ಎಲ್ಲಮ್ಮ ಜನಕ? ಇನ್ನೆಲ್ಲಿಯ ಜನಕನಪ್ಪ? ನಿಮ್ಮ ಜನಕನ ಸ್ವರ್ಗಸ್ಥರಾದರು ಮಕ್ಕಳಿಲ್ಲ. ಜನಕ ಕಡೆಗೆ ಪರಲೋಕವಾಸಿಯಾದ ಜನಕ, ಪರಲೋಕವಾಸಿ. ನಿನ್ನೆಯ ರಾತ್ರಿ ಕಂಡ ಆ ಭಯಂಕರವಾದ ಸ್ವಪ್ನದ ಫಲವು ಕೊನೆಗೂ ಸತ್ಯವಾಗಿ ಹೋಯಿತೆ. ಕೊನೆಗೂ ಸತ್ಯವಾಗಿ ಹೋಯಿತೆ. ಕುಮಾರ, ತಂದೆಯವರ ಅಂತ್ಯಕಾಲದಲ್ಲಿ ತಂದೆಯವರ ಸೇವೆಯನ್ನು ಮಾಡಿದ ಆ ರಾಮಲಕ್ಷ್ಮಣನು ಭಾಗ್ಯವಂತ. ಅಂತಹ ಭಾಗ್ಯ ಈ ಪಾಪಿ ಭರತ ಶತ್ರು ನಗಿಸಲಿಲ್ಲ. ನಾವು ಎಂತಹ ನಿರ್ಭಾಗ್ಯರ ತಾಯಿ, ನಾವುಗಳು ಎಂತಹ ನಿರ್ಭಾಗ್ಯರಪ್ಪ. ಕುಮಾರ, ಭರತ, ನಿಮಗಿಲ್ಲದ ಆ ಭಾಗ್ಯವು ಆ ರಾಮಲಕ್ಷ್ಮಣರಿಗೆ ಎಲ್ಲಿಂದ ಬರಬೇಕು ಮಗನೇ? ನಿಮ್ಮ ತಂದೆಯವರ ಮರಣ ಕಾಲದಲ್ಲಿ ಅವರು ಕೂಡ ಬಳಿಯಲ್ಲಿ ಇರಲಿಲ್ಲ. ಏನಿ ವಿಚಿತ್ರವಾದ ರಾಮಲಕ್ಷ್ಮಣರು ಎಲ್ಲಿ ಹೋದರು? ಪಿತೃವಾಕ್ಯ ಪರಿಪಾಲನೆಗಾಗಿ ನಾರುಮಡಿಯನ್ನುಟ್ಟು ರಾಮ, ಸೀತೆ, ಲಕ್ಷ್ಮಣರು ಅರಣ್ಯವಾಸಕ್ಕೆ ಹೊರಟು ಹೋಗಿದ್ದರು ಮಗನೇ. ಏನಿ ಆಶ್ಚರ್ಯ! ಸೀತಾ ರಾಮಲಕ್ಷ್ಮಣರು ನಾರುಮಡಿಯನ್ನುಟ್ಟು ಜಟಾಮೃಗಧಾರಿಗಳಾಗಿ ವನವಾಸಕ್ಕೆ ಹೋದರು. ಹೌದು ಕಂದ. ಆ ರೀತಿ ಹೋಗಲು ಕಾರಣವೇನಮ್ಮ? ನಾನೇ ಕಾರಣಳು ಮಗನೇ. ನೀನು ಕಾರಣಲೇ? ವಿಚಾರವೇನು ಹೇಳುತ್ತಾಯಿ? ವಿಚಾರವೇನು ಹೇಳು? ಕುಮಾರ, ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಹೌದು, ಅದನ್ನು ನಾನು ಕೇಳಿದ್ದೆ. ಆ ವರಗಳನ್ನೇ ಆ ವರಗಳಿಗೂ ರಾಮನ ವನವಾಸಕ್ಕೂ ಕಾರಣವೇನು ತಾಯಿ? ಇರುವುದು ಕಂದ, ಇರುವುದು. ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡಿರು. ಏನೆಂಬುದಾಗಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. ನಿನ್ನ 2ನೇ ವರವೇನು? 2ನೇ ವರಕ್ಕೆ ರಾಮಚಂದ್ರನು ನಾರ್ಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆನು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ನಾರ್ಮಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಟು ಹೋದರು. ರಾಮಚಂದ್ರ, ಈಗ ನನ್ನ ಎದುರಲ್ಲಿ ನಿಂತು ಮಾತನಾಡುತ್ತಳು ಯಾರು? ಭರತನ ತಾಯಿ ಅಲ್ಲವೇ? ದಶರಥ ಚಕ್ರವರ್ತಿ ಧರ್ಮಪತ್ನಿಯೇ? ಅನುಮಾನವೇ? ಅಥವಾ ಅಯೋಧ್ಯೆಯ ರಾಜಲಕ್ಷ್ಮಿಯೇ? ನಿಸ್ಸಂದೇಹವಾಗಿ ಅಲ್ಲ, ಅಲ್ಲಲ್ಲ, ಅದಾವುದೋ ದುಷ್ಟ ಭೂತವು ನನ್ನ ಎದುರಲ್ಲಿ ನಿಂತು ಮಾತನಾಡುತ್ತೇವೆ. ಕುಮಾರ, ರಘುವಂಶ ಕಾಂತ ಸ್ವರೂಪಿಣಿ, ರಘುವಂಶ ಕಳಂಕ ಸ್ವರೂಪಿಣಿ, ಈ ಜಗತ್ತು ಅಳಿಯುವವರೆಗೂ ಹಳಸಿ ಹೋಗದಂತಹ ಅಪಕೀರ್ತಿಯನ್ನ ಈ ಭರತನ ತಲೆಯ ಮೇಲೆ ತಂದೊಡ್ಡಿದೆಯಾ ತಾಯಿ? ಕುಮಾರ, ಮಗನೇ, ಕೌಸಲ್ಯ ಮಾತೆಯ ಮೇಲೆ ಇಟ್ಟಿದ್ದ ಪ್ರೀತಿಗಿಂತಲೂ ಅಧಿಕವಾದ ಪ್ರೀತಿಯನ್ನ, ವಾತ್ಸಲ್ಯವನ್ನ ನಿನ್ನ ಮೇಲೆ ಇಟ್ಟಿದ್ದ ಆ ಸುಗುಣಾಭಿರಾಮನನ್ನ, ಆ ನನ್ನ ಸ್ವಾಮಿಯನ್ನ ವನವಾಸಿ ಕಳುಹಿಸಲು ನಿನ್ನ ಮನಸ್ಸಾದರೂ ಹೇಗೆ ಬಂತು? ನಿನ್ನ ಮನಸ್ಸಾದರೂ ಹೇಗೆ ಬಂತು? ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮಾನದ ನಾನು ಅಯೋಧ್ಯೆಯ ಸಿಂಹಾಸನವನ್ನು ಏರುವುದೇ. ಹೇ ಹತಭಾಗ್ಯ ಭರತ, ಹೇ ಹತಭಾಗ್ಯ ಭರತ, ಅಧಾವ ಜನ್ಮದ ಪಾಪಕ್ಕಾಗಿ ಈ ನರರಕ್ಕಸಿಯ ಗರ್ಭದಲ್ಲಿ ಜಯಿಸಿಬಿಟ್ಟೆ. ಕುಮಾರ,
ಇದಕ್ಕಿಂತಲೂ ಶ್ರೀರಾಮಚಂದ್ರನ ಪಾದ ರಕ್ಷಣೆ ಮಾಡುವ ಪಾದುಕೆಗಳಾದರೂ ಏಕೆಗೆ ಬಂದಿಯಾಗಿದ್ದರೆ ಲೋಕಕ್ಕೆ ಕಲ್ಯಾಣವಾಗುತ್ತಿದ್ದಲ್ಲವೇ? ಈ ಲೋಕಕ್ಕೆ ಕಲ್ಯಾಣವಾಗುತ್ತಿದ್ದಲ್ಲವೇ? ಕುಮಾರ, ಛೈ! ಪಿತೃ ಸಮಾನನು, ನಮ್ಮೆಲ್ಲರ ಜ್ಯೇಷ್ಠ ಪುತ್ರನ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುತ್ತಿರುವ ಆ ದೃಶ್ಯವನ್ನು ಕಂಡು ಅಯೋಧ್ಯೆ ಜನಗಳು ಕಣ್ಣೀರು ಮಡಿಯುತ್ತಿರುವಾಗ ಆ ದುಃಖ ಸೈರಣೆ ನನ್ನ ಹೃದಯದಲ್ಲಿ ಅದೇಗಮ್ಮ ನೆಲೆಸಿತ್ತು. ರಕ್ಕಸಿ ಭರತ, ಅಯ್ಯೋ ಚಾಂಡಾಲಿನಿ, ಕುಮಾರ, ನನ್ನ ಮಾತನ್ನು ಕೇಳುವಂತಹ ಮಾತು ಕಾರ್ಯವನ್ನು ಮಾಡಿಬಿಟ್ಟಿರಿ. ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ, ಪುತ್ರನನ್ನು ಪರದೇಶಿಯನ್ನಾಗಿಸಿ, ಅಯೋಧ್ಯೆ ಸೌಭಾಗ್ಯವನ್ನ ರಸಾತಲಕ್ಕೆ ತುಳಿದು ಸವತಿ ಮಾಸ್ತರಿನ ಮರುಭೂಮಿಯಲ್ಲಿ ವಂಶ ಕಳಂಕವೆಂಬ ತಳಹದಿಯನ್ನು ಹಾಕಿ ಪುತ್ರ ದ್ರೋಹಗಳೆಂಬ ಸ್ತಂಭ ನಿಲ್ಲಿಸಿ, ಅಕ್ಕ ತಂಗಿಯ ವಿಧವಾ ದೇಹಗಳೆಂಬ ತೊಲೆಗಳನ್ನು ಹಾಸಿ, ಈ ಅನ್ಯಾಯವೆಂಬ ಭವನ ನಿರ್ಮಾಣ ಮಾಡಿ ಪಿತೃ ಪ್ರಾಣ ಅಪಹರಣವೆಂಬ ದ್ರೋಹದ ಸಿಂಹಾಸನದ ಮೇಲೆ ಭರತನಿಗೆ ಪಟ್ಟ ಕಟ್ಟಲು ಕೆಟ್ಟ ಯೋಚನೆಯನ್ನು ಮಾಡಿಬಿಟ್ಟೆಯಾ ಸವತಿ ಮಾಸ್ತರಿನ ಭೂತವೇ? ಶಾಂತನಾಗ, ಸಹನೆಯಿಂದ. ಶಾಂತಿ, ಸಮಾಧಾನ, ನನ್ನ ತೊನ ಮನೆಗಳೆಲ್ಲವೂ ಬೆಂಕಿಯ ಜ್ವಾಲೆಯಾಗಿ ತಗದಾಯ ಜಯಿಸುತ್ತಿರುವಾಗ ಸಾಧನೆಯಲ್ಲಿರುವುದು. ಪವಿತ್ರವಾದ ಆ ಕೇಕೆಯ ವಂಶದಲ್ಲಿ ಕಾಲಕೂಟ ವಿಷವಾಗಿ ಜನ್ಮ ತಾಳಿ, ಕಾಲಕೂಟ ವಿಷವಾಗಿ ಜನ್ಮ ತಾಳಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು, ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು. ಅಮ್ಮ, ಎಂತಹ ನೀಚ ಕಾರ್ಯವನ್ನು ಮಾಡಿಬಿಟ್ಟಿದೆ. ನಭೋಮಂಡಲದಲ್ಲಿ ಸೂರ್ಯಚಂದ್ರನು ಪ್ರಕಾಶಮಾನವಾಗಿ ಒಳೆಯುತ್ತಿರುವಂತೆ ನಿನ್ನ ಮುಖದಲ್ಲಿ ಒಳೆಯುತ್ತಿದ್ದ ಹರಿಶಿನ ಕುಂಕುಮವನ್ನ ನಿನ್ನ ಕೈಯಾರೆ ನೀನೇ ಹಳಿಸಿಕೊಂಡೆಯ. ಅಂದು ಜನಕನು ಅದಾವ ಶುಭ ಮುಹೂರ್ತದಲ್ಲಿ ನಿನ್ನ ಕೊಳ್ಳೆಗೆ ಕಟ್ಟಿದ ಮಾಂಗಲ್ಯ ಭಾಗ್ಯವನ್ನ ನಿನ್ನ ಕೈಯಾರೆ ನೀನೇ ಕಿತ್ತು ಬಿಸಾಡಿಯ. ಈ ಪ್ರಪಂಚವೇ ಮುತ್ತೈದೆ ಎಂದು ಬೆಳಗ್ಗೆ ತೋರಿಸಲು ನಿನ್ನ ಕರೆಗಳಲ್ಲಿ ಪ್ರಕಾಶಮಾನವಾಗಿ ಒಳೆಯುತ್ತಿದ್ದ ಆ ಜರಿ ಬೆಳಗಳನ್ನು ನಿನ್ನ ಕೈಯಾರೆ ನೀನೇ ರಾಜ್ಯದ್ರೋಹಿ, ನಿನ್ನ ಮುಖಾವಲೋಕನದಿಂದ ಈಗ ಪರಗಳಲ್ಲಿ ನಾನು ಸ್ಥಾನಗಟ್ಟಲಾಗಿ ನಿನ್ನನ್ನು ಹೀಗೆ ಉಳಿಸಿದ್ದೀಯಾದರೆ ಅನೇಕ ಸ್ತ್ರೀಯರು ನಿನ್ನ ರೀತಿಯನ್ನು ಅನುಸಾರ ಮಾಡಿ ಅನೇಕ ಪುರುಷರಿಗೆ ಮೃತ್ಯು ಆಗುವರು. ಆದ್ದರಿಂದ ನಿನ್ನ ನೀಗಲೇ ಕಡಿಯಬೇಡವ ಅಗ್ರಜ, ಬಲುಕೋಪಮಾಲ್ಪ ಶ್ರೀರಾಮಚಂದ್ರ. ಮಾತೃಹತ್ಯಾ ದೋಷಕ್ಕೆ ಗುರಿಯಾಗುವೆ ನೀ. ನಿಲ್ಲು ಅಣ್ಣ, ದುಡುಕಬೇಡ. ಮಾತೆಯ ಕೊಲ್ಲುವರೆ ಮಾನ್ಯತಾನೆ.
ಮಾಡುವುದರಿಂದ ಮಾತೃಹತ್ಯಾ ದೋಷಕ್ಕೆ ಗುರಿಯಾಗುವುದು ಅಲ್ಲದೆ ಅಣ್ಣನಾದ ಶ್ರೀರಾಮಚಂದ್ರನ ಕೋಪಕ್ಕೆ ಕಾರಣರಾಗುವೆವು. ನಡೆಯಣ್ಣ, ಈಗಲೇ ನೀವು ಅರಣ್ಯಕ್ಕೆ ಹೋಗಿ ರಾಮ ಲಕ್ಷ್ಮಣ ಸೀತಾದೇವಿ ಕರೆದುಕೊಂಡು ಬಂದು ಅಣ್ಣನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ. ನಡೆಯಣ್ಣ. ನಿನ್ನ ಮಾತು ಸತ್ಯ. ನಡೆ, ಶ್ರೀರಾಮನು ವಾಸ ಮಾಡಿದ ಈ ಅಯೋಧ್ಯೆಯಲ್ಲಿ ನಾವು ವಾಸ ಮಾಡಬಾರದು. ರಾಮಚಂದ್ರ, ರಾಮನಿಲ್ಲದ ನಮನೆ ರವಿಯಿಲ್ಲದ ಆಕಾಶವು ರಾಮನಿಲ್ಲದ ನಮನೆ ರವಿಯಿಲ್ಲದ ಆಕಾಶವು ಲಕ್ಷ್ಮಣಂತರಲ್ಲಿ ಅವಲಕ್ಷಣ ವಿದು ಮಾತೆ ಸೀತೆಯ ನಗಲಿ ಅಗ್ಗರಹಿತರಾದೆನು. ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆನು. ರಾಮ ದಶರಥರಗಳಿಂದಲೋ ಪದವಿಯಂತಾದೆ. ರಾಮ ದಶರಥರಗಳಿಂದಲೋ ಒದಗಿದ ಶ್ರೀರಾಮ ಸೇವಾ ಭಾಗ್ಯ. ಸೌಮಿತ್ರಿ ಒದಗಿದ ಶ್ರೀರಾಮ ಸೇವಾ ಭಾಗ್ಯ. ಈ ಪಾಪಿ ಭರತ ಶತ್ರುಗಳ ಪಾಗೆ ಬಾರದಾಯ್ತೆ ಬಾರದಾಯ್ತೆ. ಶ್ರೀರಾಮಚಂದ್ರನು ವಾಸ ಮಾಡಿದ ಈ ಅಯೋಧ್ಯೆಯಲ್ಲಿ ನಾವು ವಾಸ ಮಾಡೋಣ. ಹೌದಣ್ಣ. ನಡೆ, ಶ್ರೀರಾಮನು ಕರೆದುಕೊಂಡು ಹುಡುಕಿ ನಮ್ಮ ಅಣ್ಣನನ್ನ ಕರೆತರು. ಶಾಂತಾಲಿನಿ, ಇನ್ನು ಮುಂದೆ ನನಗೆ ನೀವು ತಾಯಿಯೂ ಅಲ್ಲ, ನಿನಗೆ ನಾನು ಮಗಳು. ಉದಯಿಪ ಸಮಯ ಸುಪ್ರಭಾತ ಬಿದು ಪ್ರಭಾತ ಸಮಯ ಪ್ರಭಾತ ಬಿದು ಪ್ರಭಾತ ಸಮಯ ತೇಜಮಾನರದಿ ಉದಯಿಪ ಸಮಯ ಸುಪ್ರಭಾತ ಬಿದು ಪ್ರಭಾತ ಸಮಯ. ನಡರುತ ನಭೋ ಮಂಡಲದಿ ಬೆಂಪನಾನಿಸುತ್ತ ಭರುತಿಯ ಭಾಸ್ಕರ. ಬೆಂಪನಡರುತ ನಭೋ ಮಂಡಲದಿ ಬೆಂಪನಾನಿಸುತ್ತೆ ಭರುತಿಯ ಭಾಸ್ಕರ. ತಂಪನೀಯುತಿಹ ಸುಮಗೌತ ಕಂಪನಿಯುತಿಗ ಸುಮಗೌತ. ಇಂಪುಗಾನವದು ಕೋಗಿಲೆರವರ ಇಂಪುಗಾನವದು ಕೋಗಿಲೆರವರ. ಸುಪ್ರಭಾತ ಬಿದು ಪ್ರಭಾತ ಸಮಯ ತೇಜಮಾನರದಿ ಉದಯಿಪ ಸಮಯ ಸುಪ್ರಭಾತ. ಜಾನಕಿ, ಈ ವನವನ್ನು ನೋಡಿಯ ಎಷ್ಟೊಂದು ಸುಂದರವಾಗಿರುವುದು. ಹೌದು ಪ್ರಿಯ. ಆರ್ಯಪುತ್ರ, ಜಾನಕಿ, ಅಲ್ಲಿ ಕಾಣುವ ಪರ್ವತ ಮಾದರಿ ಯಾವುದು? ಜಾನಕಿ, ಅದು ನಮ್ಮ ಅಯೋಧ್ಯೆ ಪ್ರಾಂತ್ಯಕ್ಕೆ ಸೇರಿದ ಚಿತ್ರಕೂಟ ಪರ್ವತ.
ನಮ್ಮ ವಂಶವನ್ನೇ ಪಾವನ ಮಾಡಿ ನಮ್ಮ ಮಾತಾಪಿತೃಗಳಿಗೆ ಸದ್ಗತಿಯನ್ನು ಉಂಟು ಮಾಡಿದ ಆ ಗಂಗಾಂಬಿಕೆಯನ್ನು ಒಂದು ಸಾರಿ ಸ್ಮರಿಸೋಣ. ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿದೆ ವರಗಂಗೆ ಗಂಗಾ ಕರೆಯನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲವೂ ಧರಿಸಿದ ತಾಯೇ. ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲವೂ ಧರಿಸಿದ ತಾಯೇ. ನಿರುಪಮ ಚರಿತನ ನಿನ್ನಯ ಶರಣವ. ನಿರುಪಮ ಚರಿತನ ನಿನ್ನಯ ಶರಣವ. ನಿರುಪಮ ಚರಿತನ ನಿರುಪಮ ಚರಿತನ ನಿನ್ನಯ ಶರಣವ. ನಿರುಪಮ ಚರಿತನ ನಿನ್ನಯ ಶರಣವ. ನಿರುಪಮ ಚರಿತನ ನಿನ್ನಯ ಶರಣವ. ನಿರಂತರ ಸುರನರ ಪರಮ ಪಾವನೆ ಕರುಣಾಂತರ ಸುರನರ ಅಮ್ಮ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾಕಾಲ ನಮ್ಮನ್ನು ಕಾಪಾಡುತ್ತಾಯಿ. ನಿನಗೆ ಸೆರೆಗುಡ್ಡಿ ಬೇಡಿಕೊಳ್ಳುವೆ.
ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಅಮಿತಾರ್ಥಮೀವ ಶಮ ಸುಂದರಾಂಗ ಅಮಿತಾರ್ಥಮೀವ ಶಮ ಸುಂದರಾಂಗ ರಾಮ ರಾಮ ಶ್ರೀ ರಾಮ ರಾಮ ಪಾಶಿ ರಾಮ ರಾಮ ಶ್ರೀ ನಿನ್ನ ನಾಮ ಜಪ ಮಾತ್ರದಿಂದ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶಮಾಗಿ ಪ್ರಭುದೀಗ ನೋಡೆ ಪಾಪನಾಶಮಾಗಿ ಪ್ರಭುನೀಗ ನೋಡೆ ರಘುರಾಮ ಶ್ರೀ ರಾಮ ರಾಮ ಪಾಹಿ ರಘುರಾಮ ಶ್ರೀ ದೇವಾದಿ ದೇವ ನಮಸ್ಕರಿಸಿ. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ಆಗಮನಕ್ಕೆ ಕಾರಣವೇನು? ಪ್ರಭು, ನಿಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಯ ಮಿತ್ರನು ನನ್ನನ್ನು ಗುಹನೆಂದು ಕರೆಯುವರು. ತಮಗೆ ವನವಾಸ ಪ್ರಾಪ್ತವಾಯಿತೆಂದು ತಿಳಿದು ತಮ್ಮ ಸೇವೆಯನ್ನು ಕೈಗೊಳ್ಳಬೇಕೆಂದು ಬಂದಿರುವೆನು. ಅದು ಅಲ್ಲಿ ಕಾಣುತ್ತಿರುವುದೇ ನನ್ನ ಕುಟೀರ. ತಾವು ಅಲ್ಲಿಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮೆಲ್ಲರನ್ನೂ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುವೆನು ಸ್ವಾಮಿ. ಅಯ್ಯ ಗುಹರಾಜ, ನಿನ್ನ ಭಕ್ತಿ ವಿಶ್ವಾಸಗಳನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಬಂದಿರುವನಾದ್ದರಿಂದ ಪುರಪ್ರವೇಶ ಮಾಡುವಂತಿಲ್ಲ. ಆದ್ದರಿಂದ ನಿನ್ನ ಆತಿಥ್ಯಕ್ಕೆ ಬದಲಾಗಿ ನಮ್ಮನ್ನು ಈ ಗಂಗಾ ನದಿಯಿಂದ ದಾಟಿಸಿದರೆ ಅದೇ ನೀನು ನಮಗೆ ಮಾಡಿದ ಮಹದ ಉಪಕಾರವೆನಿಸುವುದು. ಪ್ರಭು, ಭವಸಾಗರವನ್ನೇ ದಾಂಡಿಸಬಲ್ಲ ತಾವು ಈ ಸಣ್ಣ ಕಾಲುವೆಯನ್ನು ದಾಟಿಸುವ ಸುಯೋಗ ನನಗೆ ಒದಗಿ ಬಂದಿತ್ತಲ್ಲ, ನಾನೇ ಧನ್ಯ. ಆದರೆ ನನ್ನದೊಂದು ವಿಜ್ಞಾಪನೆ. ಅದೇನು ತಿಳಿಸುವ ನಾನು. ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅವೆಲ್ಲವೂ ಎಣ್ಣಾಯಿತಂತೆ. ಈಗ ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಸಾವಿರಾರು ಇವೆ. ತಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಎಣ್ಣಾದರೆ ನನ್ನ ಗತಿ ಏನು ಸ್ವಾಮಿ? ಆದ್ದರಿಂದ ತಮ್ಮ ಪಾದ ಪೂಜೆಯನ್ನು ಮಾಡಿ ನಂತರ ಕರೆದುಕೊಂಡು ಹೋಗುವೆನು. ಅಯ್ಯ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಬಲ್ಲೆ. ನನ್ನ ಪಾದವನ್ನು ಪೂಜಿಸುವುದಕ್ಕೋಸ್ಕರ ಈ ರೀತಿ ಹೇಳುತ್ತೇನೆ. ನಿನ್ನ ಇಚ್ಛೆಯಂತೆ ಆಗಬಹುದು. ಆಗಬಹುದು. ಅಯ್ಯ, ನಾವೇ ಇವು ಸಿದ್ಧಪಡಿಸಬೇಕು. ಆಗಬಹುದು. ನಂತರ ಕರೆದುಕೊಂಡು ಹೋಗಿ ಆಗಬಹುದು.
ನಾವೆಯೂ ಸಿದ್ಧವಾಗಿರುವುದು. ಇಂದಿಗೆ ನಾಂ ಧನ್ಯನಾದೆ, ಇಂದಿಗೆ ನಾಂ ಧನ್ಯನಾದೆ ರಾಮ. ಇಂದಿಗೆ ನಾಂ ಧನ್ಯನಾದೆ, ಇಂದಿಗೆ ನಾಂ ಧನ್ಯನಾದೆ ರಾಮ. ಭವಸಾಗರ ದಾಟಿಸುವ, ಭವರೋಗವ ನೀಗಿಸುವ, ಭವಸಾಗರ ದಾಟಿಸುವ, ಭವರೋಗವ ನೀಗಿಸುವ ಶ್ರೀರಾಮ ರಘುರಾಮನ, ಶ್ರೀರಾಮ ರಘುರಾಮನ ಬರದಿ ನದಿಯ ದಾಟಿಸುವೆ. ಶ್ರೀರಾಮ ರಘುರಾಮನ ಬರದಿ ನದಿಯ ದಾಟಿ. ಇಂದಿಗೆ ನಾಂ ಧನ್ಯನಾದೆ,